ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಗೊತ್ತಲ್ಲ ಬೆಳ್ಳುಳ್ಳಿ ಕಬಾಬ್ ಚಂದ್ರು. ಈಗ ಬೆಳ್ಳುಳ್ಳಿ ಕಬಾಬ್ ಥರ ನಮ್ಮ ರಘು ಹೋಟ್ಲಲ್ಲಿ ಕಾಳ ಮೆಣಸಿನ ಕಬಾಬ್ ಅಂತ ಒಂದು ಸ್ಪೆಷಲ್ ಐಟಮ್ ಮಾಡ್ತಾ ಇದ್ದಾರೆ. ನಾನೇ ಮಾಡಿ ಅವ್ರಿಗೆ ತೋರಿಸ್ತೀನಿ, ಅವ್ರು ಮಾಡ್ತಾರೆ. ನಮ್ಮ ಪುಟ್ಟ ಒನ್ ಮೋರ್ ಥರ ತಿಂತಾನೆ. ಏನಂತೀಯ? ಚಟಾಪಟ ಚಟಾಪಟ ಒನ್ ಮೋರ್ ಏನಂತೀರಾ? ಈಗ ನೋಡಿ, ಏಲಕ್ಕಿ, 6 ಲವಂಗ, ಒಂದು 3 ಚಕ್ಕೆ ಇಷ್ಟು ಹಾಕ್ಬಿಟ್ಟು ನೋಡಿ, ಒಂದು ಕೈ ಹಿಡಿ ಧನಿಯಾ, ಆಯಿತಾ? ಇದಾದಮೇಲೆ ನೋಡಿ ಫುಲ್ ಕೈ ಹಿಡಿ ಕಾಳ ಮೆಣಸು, ಅದಾದಮೇಲೆ ಜೀರಿಗೆ ಒಂದು ಸ್ಪೂನ್. ಇದನ್ನು ಹಾಕೋದು, ಚೆನ್ನಾಗಿ ಬಾಣಲೆಯಲ್ಲಿ ಉರಿಯೋದು, ಪೌಡ್ರು ಮಾಡೋದು. ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಮೊಟ್ಟೆ, ಕಾರ್ನ್ಫ್ಲವರ್, ಮೈದಾ ಎಲ್ಲ ಹಾಕೋದು, ಕಲಸೋದು, ಒನ್ ಮೋರ್ ಥರ ತಿನ್ಸೋದು. ಮಾಡ್ತಾ ಇರಬೇಕು. ಬೆಳ್ಳುಳ್ಳಿ ಕಬಾಬ್ ಥರ ಪೆಪ್ಪರ್ ಚಿಕನ್ ರಘು ಹೋಟ್ಲಲ್ಲಿ ಓಡ್ತಾ ಇರ್ಬೇಕು. ಪೆಪ್ಪರ್ ಕಬಾಬ್ ಏನಂತೀರಾ? ಇವಾಗ ಹಾಕ್ಕೊಂಡಿದ್ದೀವಿ, ಇದೆಲ್ಲ ಹಾಕೋದು, ಚೆನ್ನಾಗಿ ಉರಿಯೋದು. ನಮ್ಮ ಮಗು ಉರಿತದೆ, ನಮ್ಮ ರಘು ಮಗ. ರಘು ಹೇಳಿ, ಚಂದ ಅಲ್ಲಾಡ್ಸೋ. ಚಂದ ಅಲ್ಲಾಡಿಸ್ತೀನಿ. ಈಗ ನೋಡಿ, ನೀವೇ ಹೇಳಿಕೊಟ್ಟಿದ್ದ ಚಂದ ಅಲ್ಲಾಡಿಸ್ತೀಯಾ, ಅಷ್ಟು ಚಂದ ರುಚಿ ಬರುತ್ತೆ ಮಾರಾಯ. ಇದು ಎಷ್ಟು ರೋಸ್ಟ್ ಆಗುತ್ತೆ. ಬಾಪ ನನ್ನೇ ಬಿಟ್ಬಿಟ್ಟಿದ್ದೆ ಕುಂಟನ್ನ. ಗ್ಯಾಸ್ ಬಿಡ್ತಿದ್ದೀನಿ. ಎಲ್ಲ ಸ್ವಲ್ಪ ಕಾಲು ಕುಂಟಾಗಿದೆ. ನಮ್ಮ ರಘುಗೋಸ್ಕರ, ನಮ್ಮ ರಘು ಪ್ರೀತಿಗೋಸ್ಕರ ಬಂದಿದ್ದೀನಿ. ಕಾಳು ಮೆಣಸಿನ ಚಿಕನ್ಗೆ ಆಗುವ ಮಸಾಲೆಯನ್ನು ಉರಿತಾ ಇದ್ದಾರೆ. ರಘು ಚಂದ ಅಲ್ಲಾಡ್ಸಿ. ರಘು ಅಲ್ಲಾಡಿಸ್ತೀನಿ ನೋಡಿ, ಚಂದ ಅಲ್ಲಾಡಿಸಿ, ಚಂದ ಮಿಕ್ಸಿಲಿ ಪೌಡ್ರು ಮಾಡಿಸ್ಕೊಂಡು ಒನ್ ಮೋರ್ ಥರ ಬರ್ತಾ ಇರ್ಬೇಕು. ಚೆನ್ನಾಗಿ ಉರಿತಾ ಇರ್ಬೇಕು. ಏನಂತೀರಾ? ನೋಡಿ, ಘಮ ಅಂತ ಬರ್ತಾ ಇದೆ. ಕಾಳು ಮೆಣಸು, ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ ಇದೆಲ್ಲ ಹಾಕೋದು, ಚೆನ್ನಾಗಿ ಉರಿಯೋದು. ಇದೆಲ್ಲ ಹುರಿದಾಗ ಏನಾಗುತ್ತೆ? ಅಸಿಡಿಟಿ ಬರೋಲ್ಲ. ಚೆನ್ನಾಗಿ ತಿಂತಾ ಇರ್ಬೇಕು, ಖುಷಿಯಾಗಿ. ಕಾಳಿ ಮೆಣಸಿನ ಕಬಾಬ್ ತಿಂತಾ ಇದ್ರ ಓಹೋ ಅನ್ಬೇಕು. ಚೆಂದ ಆಗಿದೆ. ಉರಿಯುವುದನ್ನು ಕೊಟ್ಟು ಪೌಡ್ರ್ ಮಾಡಿಕೊಂಡು ಬನ್ನಿ. ಓಕೆ. ಈಗ ಇದೆಲ್ಲ ಚೆನ್ನಾಗಿ ಹುರಿದ್ವಿ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಒಂದು 12 ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕಿದ್ದೀವಿ, ಸ್ವಲ್ಪ ಶುಂಠಿ ಹಾಕಿದ್ದೀನಿ, ಒಂದು ಉಂಡೆ ಬೆಳ್ಳುಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಪುದೀನ ಹಾಕೊಂಡು ರುಬ್ಕೊಂಬಾರಪ್ಪ. ಚಂದ ಬರ್ಬೇಕು. ಎಲ್ಲ ಮನೆಯಲ್ಲಿರೋ ಪದಾರ್ಥಗಳೇ ನೋಡಿ. ಪುದೀನ ಹಾಕಿದ್ದೀವಿ 1 kgಗೆ. ಒಂದು ಕೈ ಹಿಡಿ, ಅದೇ ಚಂದ್ರು ಲೆಕ್ಕ ಹಾಕ್ತಾ ಇರೋದು, ಮಾಡ್ತಾ ಇರೋದು. ಇದನ್ನೆಲ್ಲ ಚಂದ ರುಬ್ಕೊಂಬಂದ್ರೆ ಕಾರ್ನ್ಫ್ಲವರ್ ಹಾಕೋದು, ಅಕ್ಕಿ ಹಿಟ್ಟು ಹಾಕೋದು, ಮೈದಾ ಹಾಕೋದು, ಚಿಕನ್ ಹಾಕೋದು, ಎಣ್ಣೆಲಿ ಬಿಡ್ತಾರೆ. ಓಹೋ ಅಂತ ತಿನ್ನಿಸ್ತಾ ಇರ್ತಾನೆ ರಘು. ಏನಂತೀರಾಗ? 1 kgಗೆ 1 ಸ್ಪೂನ್ ಮೈದಾ ಹಿಟ್ಟು, 2 ಸ್ಪೂನು ಕಾರ್ನ್ಫ್ಲವರ್, ನೋಡಿ ಸ್ವಲ್ಪ ಹಳದಿ, ಇದೇ ಕಲರು, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಹಾಕೋದು, ಚೆನ್ನಾಗಿ ಹಿಂಗೆ ಕಲಸೋದು. ಸ್ವಲ್ಪ ಎಣ್ಣೆ, ಮಸಾಲೆ ಬಂತು, ಹಾಕ್ತಾ ಇರೋದು, ಚಿಕನ್ ಹಾಕಿ ಮಿಕ್ಸ್ ಮಾಡಿ ಬಿಡ್ತಾ ಇರೋದೆ. ಎಣ್ಣೆ ಹಾಕ್ತೀನಿ. ಪ್ಯೂರ್ ಸನ್ಫ್ಲವರ್ ಆಯಿಲನ್ನು ಸುಮಾರು 25 ವರ್ಷಗಳಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಪ್ರತಿ ಹೋಟ್ಲಲ್ಲಿ ಎಲ್ಲ ಐಟಮ್ಗಳಿಗೂ ಇದನ್ನೇ ಯೂಸ್ ಮಾಡೋದು. ಪೆಪ್ಪರ್ ಕಬಾಬ್ ಅನ್ಬೇಕೀಗ. ಒನ್ ಮೋರ್ ಪೆಪ್ಪರ್ ಕಬಾಬ್. ತರ್ತರಿಯಾಗಿದ್ರೇ ತಿನ್ನಕ್ಕೆ ರುಚಿಯಾಗಿ ಸಿಗ್ತಾ ಇರ್ತದೆ. ನೋಡಿ, ಇದಕ್ಕೆ ಹಾಕ್ತಾ ಇದ್ದೀನಿ. ಎಲ್ಲ ತರಿ ಆಯಿತಾ? ಇದನ್ನು ಹಾಕೋದು, ಒಂದು ಮೊಟ್ಟೆ ಇದಕ್ಕೆ ಬಿಡೋದು. ಬಿಡೋ, ಒಂದು ಮೊಟ್ಟೆ ಹಾಕಿದ್ದೀವಿ. ಈಗ ಒಂದು ನಿಂಬೆಹಣ್ಣನ್ನು ಇಷ್ಟನ್ನು ಹಾಕಿ ಚಂದ ರುಬ್ಬಿ ಇದನ್ನು ಅಲ್ಲಾಡಿಸ್ತಾ ಇರೋದು. ಓಕೆನಾ? ಇನ್ನೇನು 5 ನಿಮಿಷದಲ್ಲೇ ಫ್ರಿಜ್ಜಲ್ಲಿ ಇಡೋದು, ಅರ್ಧ ಗಂಟೆ ಬಿಡೋದು, ಎಣ್ಣೆಗೆ ಹಾಕೋದು. ಏನಂತೀರಾ? ಒನ್ ಮೋರ್ ಚಟಾಪಟ. 1 kg ಚಿಕನ್ ತೊಗೊಂಡಿದ್ದೀವಿ. ಯಾವ ಕಾರಣಕ್ಕೆ ನೀರು ಹಾಕಿದ್ರೆ ಕೋಟಿಂಗ್ ನಿಲ್ಲಲ್ಲ. ಈಗ ನಾವು ನಮ್ಮ ಕೆಲಸವನ್ನು ಕೈಯಲ್ಲಿ ಕಲಿಸುವುದು, ಆಯಿತಾ? ಇದನ್ನು ಈಗ ಕಲಿಸಿದ್ದೀವಿ. ಇದಕ್ಕೆ ಒಂಚೂರು ಕಾರ್ನ್ಫ್ಲವರ್, ಒಂದು ಅರ್ಧ ಸ್ಪೂನು, ಸ್ವಲ್ಪ ಮೇಲ್ಗಡೆ. ಇದನ್ನು ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಡಪ್ಪ ರಾಘು. ಅದಾದಮೇಲೆ ಅರ್ಧ ಗಂಟೆ ಆದಮೇಲೆ ಆಹಾ ಅಂತ ಕೊಡ್ತಾ ಇದ್ದೀನಿ, ತಿಂತಾ ಇರಬೇಕು. ಏನಂತೀರಾ? ಕೈ ತೊಳೆಯಲು ನೀರು ಕೊಡಿ. ಅರ್ಧ ಗಂಟೆ ಫ್ರಿಜ್ಜಲ್ಲಿ ಮ್ಯಾಗ್ನೆಟ್ ಮಾಡಿದ್ವಿ. ಈಗ ಎಣ್ಣೆಗೆ ಬಿಡ್ತೀವಿ. ಒನ್ ಮೋರ್ ಥರ ತಿನ್ನಿಸ್ತೀವಿ. ತಿಂದಾದ್ಮೇಲೆ ಗೊತ್ತಲ್ಲ, ಚಟಾಪಟ. ಅದಕ್ಕೂ ಒಂದು ಔಷಧಿ ಇದೆ, ಚಟಾಪಟಾಗೆ. ಅದು ಹಾಕಿದ್ಮೇಲೆ ನೀವು ಹೇಳ್ತಾ ಇರ್ತೀರಾ, ರಘು ಹೋಟ್ಲಲ್ಲಿ ಬರ್ತಾ ಇರ್ಬೇಕು, ಇದೇ ಥರ ಚಟಾಪಟ ಅಂತ ತಿಂತಾ ಇರ್ಬೇಕು. ಏನಂತೀರಾ ರಘು? ನೋಡಿ, ಇವತ್ತು ಇದು ಮಾಡ್ತಾ ಇರೋದು ನಮ್ಮ ಬಾಸ್ ಬರ್ತ್ಡೇ ಪ್ರಯುಕ್ತ. ನಾನು ಬಾಸ್ನ ಪ್ರೀತಿಯ ಸ್ನೇಹಿತ. ಅವು ಒನ್ ಮೋರ್ ಚಂದ್ರು, ನಾನು ಅವ್ರ ಜೊತೆ ಎಷ್ಟೋ ಕೆಲಸಗಳು ಮಾಡಿದ್ದೀವಿ. ಪ್ರಪಂಚಕ್ಕೆ ಯಾರಿಗೂ ಗೊತ್ತಿಲ್ಲದಿರೋ ಕೆಲಸಗಳು ಮಾಡಿದ್ದೀವಿ. ಕಾರಣ ಯಾಕೆಂದರೆ ಯಾರು ನಾವು ಮಾಡಿದ್ದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು ಅಂತ
ನಮ್ಮ ಬಾಸ್ ಎಷ್ಟು ಜನಕ್ಕೆ ಮಾಡಿದ್ದಾರೆ. ಆ ಪ್ರೀತಿಯಿಂದ ನಾನು ಬಂದಿದ್ದೀನಿ. ಇವ್ರ ಹೋಟ್ಲಲ್ಲಿ ಕಾಳು ಮೆಣಸಿನ ಕಬಾಬ್ ಮಾಡ್ತಾಯಿದ್ದೀನಿ. ಅದೆಲ್ಲ ಅವ್ರು ತೋರಿಸ್ಕೊಟ್ರು, ಇವತ್ತು ನಾನು ಮಾಡ್ತಾಯಿದ್ದೀನಿ. ಅಣ್ಣ ಅಲ್ಲ, ಅಣ್ಣನಿಗಿಂತನೂ ಮಿಗಿಲಾಗಿ ಇದ್ದವರು. ಮತ್ತು ನನ್ನ ಕಷ್ಟ ಎಲ್ಲದರಲ್ಲೂ ನನ್ನ ಹಿಂದೆ ಬ್ಯಾಕ್ ಬೋನ್ ಆಗಿ ನಿಂತು ನಾವು ಹೇಳ್ಬಾರ್ದು ಕೆಲವೊಂದು ವಿಷಯ, ಅಷ್ಟೊಂದು ನಂಗೆ ಸಪೋರ್ಟ್ ಮಾಡಿದವರು ಅಣ್ಣ ಇವರು. ಮತ್ತು ಅಪ್ಪು ಸರ್ಗೆ ನಮ್ಮ ಕೈಯಾರೆ ಫಿಶ್ ಮಾಡಿ ಕಾಣೆ ಮೀನು ಮಾಡಿ ತಿನ್ನಿಸ್ಬೇಕಂತ ಆಸೆ ಇತ್ತು. ಅಣ್ಣಂಗೆ ಹೇಳಿದ್ದೆ ಕರ್ಕೊಂಡು ಹೋಗ್ತೀನಿ ಅಂದಿದ್ರು. ಅನ್ಫಾರ್ಚುನೇಟ್ಲಿ ಅವ್ರು ಬೇರೆ ಶೂಟಿಂಗು ಬೇರೆ ಶೆಡ್ಯೂಲ್ಗಳಾಯಿತು, ಕೊರೋನಾ ಬಂತು, ಇದೆಲ್ಲ ಆಗಲಿಲ್ಲ, ಏನು ತಿನ್ಸೋಕ್ಕಾಗಿಲ್ಲ. ಈ ಕಡೆಗೆ ಇವತ್ತು ಬರ್ತಡೇ ದಿನ ಬೆಳಿಗ್ಗೆ ಹೋಗಿ ಒಂದು ಅಂಜಲ್ ಮೀನನ್ನು ಇಟ್ಟು ಅವ್ರ ಖುಷಿ ಪ್ರೀತಿ ತೋರಿಸ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಆ ಪ್ರೀತಿ ಯಾವಾಗಲೂ ಅವರು ಇರಲಿ, ಅವ್ರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ. ಈ ಪ್ರೀತಿಯಿಂದ ಈ ಅಡುಗೆ ಮಾಡಿ 4 ಜನ ಗುಣಪಡಿಸಿದ್ರೆ ಆದಷ್ಟು ಸಂತೋಷ, ಬೇರೆ ಏನಿಲ್ಲ. ಒಬ್ರಿಗೆ ಮಾಡಿದ್ದೀನಿ ಇನ್ನೊಬ್ರಿಗೆ ಹೇಳ್ಬಾರ್ದು ಅಂತಾರಲ್ಲ, ಆ ಥರ ನಾವು ಮಾಡಿದ್ದನ್ನು ಪ್ರೀತಿಯಿಂದ ರಘುವರ್ಗೋಸ್ಕರ ಇದು ಅರ್ಪಣೆ ಮಾಡಿದ್ದೀವಿ. ಕಾಲು ನೋವು ಅಂಥದ್ರಲ್ಲೂ ಇವತ್ತು ಬಂದಿದ್ದಾರೆ. ಅದೆಲ್ಲ ವಿಶ್ವಾಸದಿಂದ ಬಂದು ಸ್ನೇಹ ಬೇಕು, ವಿಶ್ವಾಸ ಬೇಕು. ಈಗ ನೋಡಿ, ಈಗ ಬೆಳ್ಳುಳ್ಳಿ ಕುಟ್ಟಿದ್ದೀವಿ, ಎಣ್ಣೆಗೆ ಬಿಡ್ತಾ ಇದ್ದೀವಿ. ಅದಾದಮೇಲೆ ನಮ್ದು ಹೋಗ್ತಲ್ಲ ಚಟಾಪಟ ಕರಿಬೇವು, ಚಟಾಪಟ. ಹಾಂ ನೋಡಿ, ಚಟಾಪಟ ಸ್ಟಾರ್ಟ್ ಸೌಂಡು. ಹಾಂ ಕೊಡ್ತಾ ಇರ್ಬೇಕು. ಒನ್ ಮೋರ್ ಥರ ತಿನ್ನಿಸ್ತಾ ಇರ್ಬೇಕು. ನೋಡಿ, ರಸ್ಕು ಲಾಸ್ಟಲ್ಲಿ ಹಸಿಮೆಣ್ಸಿನ್ಕಾಯಿ ನೋಡಿ. ಏನು ಆ ಸ್ಮೆಲ್ಲು, ಆ ಘಮ, ಆ ಕಾಳು ಮೆಣಸು, ಆ ಬೆಳ್ಳುಳ್ಳಿ, ಆ ಶುಂಠಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಹಾಕ್ತಾ ತಿಂತಾ ಇದ್ರೆ ಆರೋಗ್ಯಕ್ಕೆ ಇನ್ನೊಂದು ಹೇಳ್ಬೇಕು, ಅದ್ರ ಜೊತೆಗೆ ಇವತ್ತು ಬೆಳ್ಳುಳ್ಳಿ ರಸಮ್ ಅನ್ನ ಕಾಂಬಿನೇಷನ್ ಕೊಟ್ರೆ ಕಾದೋಗ್ಬಿಡ್ತಾರೆ, ಗ್ಯಾರಂಟಿ ಆಗಿದೆ. ಈಗ ಬಿಡ್ತಾ ಇದ್ದೀವಿ. ನೋಡಿ ಪೆಪ್ಪರ್ ಕಬಾಬ್ ಹೆಂಗಿದೆ, ಮೆಣಸಿದೆ, ಬೆಳ್ಳುಳ್ಳಿ ಇದೆ, ಕಾಳು ಮೆಣಸಿದೆ, ಎಲ್ಲ ಹಾಕಿದ್ದೀವಿ. ಪೆಪ್ಪರ್ ಕಬಾಬ್ ರಘು ಹೋಟ್ಲಲ್ಲಿ ಬರ್ತಾ ಇರ್ಬೇಕು, ಕಲರ್ ಇಲ್ಲ, ಏನೂ ಇಲ್ಲ, ಬರ್ತಾ ಇರ್ಬೇಕು. ನ್ಯಾಚುರಲ್ ಊಟ ತಿಂದಾದ್ಮೇಲೆ ಜೀರ್ಣ ಆಗುತ್ತೆ, 1 ಮೋರ್ ಅನ್ನುತ್ತೆ. ಇವಾಗ ತೊಗೊಂಡೋಗಿ ನಮ್ಮ ಬಾಸ್ಗೆ ಅರ್ಪಣೆ ಮಾಡ್ತೀವಿ. ನೀವು ಬನ್ನಿ, ನಿಮ್ಮ ಪ್ರೀತಿ ತನ್ನಿ. ನಮ್ಮ ಬಾಸು ಅವರು ಅಜರಾಮರ ಇರೋದ್ರಿಂದ ನಾವು ಯಾವ ಹೂವು ಗಿವ್ವ ಏನಿಲ್ಲ, ನಮ್ಗೆ ಇನ್ನೂ ಇದ್ದಾರೆ. ಅವ್ರ ಪ್ರೀತಿ ಇದೆ. ಅವ್ರು ಯಾವಾಗಲೂ ಅವ್ರು ಹೇಳಿದ ಸವಿ ನೆನಪುಗಳು ನೋಡಿ. ಅವ್ರು ತಿಂತಾಯಿದ್ದು ಇಷ್ಟಪಡ್ತಾ ಇದ್ದು ಒಂದು ಐಟಮ್ನ ಇಡೋದು, ಅವ್ರು ಖುಷಿ ಪಡಿಸೋದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಏನಂತೀರ ಬಾರಗು? ಹೌದು, ನೀವು ಮಾಡಿ ನಿಮ್ಮ ಪ್ರೀತಿ ತನ್ನಿ. ಏನಂತೀರಾ? ಅವ್ರ ಅಪ್ಪನ ಅಂಗಡಿಯಿಂದ ನಾನು ತಿನ್ನಿಸ್ತಾ ಇದ್ದೀನಿ ನನ್ನ ಪುಟ್ಟನಿಗೆ. ಹೆಂಗನ್ಬೇಕಳು? 1 ಮೋರ್ ಕಾಳು ಮೆಣಸಿನ ಚಿಕನ್ ಕಬಾಬ್ ಥರ 1 ಮೋರ್ ಥರ ಹೋಯ್ತಾ ಇರ್ಬೇಕು ಅನ್ಬೇಕು. 1 ಮೋರ್ ಕಾಳು ಮೆಣಸಿನ ಕಬಾಬ್. ಏನಂತೀರಾ? 1 ಮೋರ್ ಪೆಪ್ಪರ್ ಕಬಾಬ್ ಮಾಡಿಸ್ತಿದ್ವಿ, ತೋರಿಸಿದ್ವಿ. ನಾನು ತಿಂದೆ, ಬ್ರಾಸ್ಗೆ ಪ್ರಸಾದ ಇಟ್ಟೆ. ನಮ್ಮ ಇವರು ರಘು ಕರೆದಿದ್ದಕ್ಕೆ ಇವತ್ತು ಹುಟ್ಟಿದಬ್ಬ ನಮ್ಮ ಬಾಸ್ದು, ಅದಕ್ಕೋಸ್ಕರ ಬಂದೆ, ಅವ್ರಿಗೆ ಅರ್ಪಣೆ ಮಾಡಿದೆ. 1 ಮೋರ್ ಥರ ನೀವೆಲ್ಲ ತಿಂತಾ ಇರ್ಬೇಕು. ನಮ್ಮ ರಘು ಕಾಳು ಮೆಣಸಿನ ಚಿಕನನ್ನು ತಿಂದು ಎಂಜಾಯ್ ಮಾಡಿ. ಮಹಾಲಕ್ಷ್ಮಿ ಲೇಔಟ್ ರಘು ಕಿಚನ್ ಗೊತ್ತಲ್ಲ, ನಮ್ಮ ತಮ್ಮ ಬರ್ತಾ ಇರ್ಬೇಕು. 1 ಮೋರ್ ಅನ್ಬೇಕು. ಏನಂತೀರಾ? ಬಾಯ್.